ಮೇಡಮ್ ನಮಸ್ತೆ. ಬೇತೂರು ರೋಡಲ್ಲಿ ಇವತ್ತು ಸೌಹಾರ್ದತೆ ಒಂದು ಸಭೆ ಎರಡು ಕೊಮ್ಮಿನವ್ರ ಮಧ್ಯದಲ್ಲಿ ನೀವು ಏರ್ಪಡಿಸಿದಾಗ ತಾವು ಬಂದಿದ್ದೀರಿ. ಈ ಸಭೆ ಬಗ್ಗೆ ಉದ್ದೇಶ ತಾವು ಏನು ಹೇಳ್ತೀವಿ? ಈ ದಿವಸ ಬೇತೂರು ವಾರ್ಡ್ ಕಮಿಟಿಯಿಂದ ಮತ್ತು ವೆಂಕಟೇಶ್ವರ ದೇವಸ್ಥಾನ ಸಮಿತಿ ಕಡೆಯಿಂದ ಈ ವಾರ್ಡ್ನ ಕಾರ್ಪೊರೇಟರ್ ಆದಂತಹ ಸೈದ್ ಚಾರ್ಲಿ ರವರ ಅಧ್ಯಕ್ಷತೆಯಲ್ಲಿ ಒಂದು ಕೋಮು ಸೌಹಾರ್ದ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದರು. ಎಲ್ಲ ಜನಗಳು ಕೂಡ ಇದುವರೆಗೆ ನಾವು ಬಂದಿದ್ವಿ. ಮೊನ್ನೆ ನಡೆದ ಘಟನೆಯ ಸಂಬಂಧ ಈ ದಿವಸ ಅವರೆಲ್ಲರೂ ಸಮಾಜಕ್ಕೆ ಮತ್ತು ಇಡೀ ದಾವಣಗೆರೆ ಜಿಲ್ಲೆಗೆ, ಕರ್ನಾಟಕಕ್ಕೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಜೊತೆನೇ ಇದ್ದೇವೆ. ಯಾರು ಆ ದಿವಸ ಸಮಾಜಘಾತಕ ಯಾರು ಇದರಲ್ಲಿ ಆ ದಿವಸದ ಘಟನೆಯಲ್ಲಿ ಕಾರಣರಾಗಿದ್ದಾರೆ ಅಥವಾ ಆ ದಿವಸದ ಘಟನೆಗೆ ಪ್ರಚೋದನೆ ಕೊಟ್ಟಿದ್ದಾರೆ, ಅವ್ರ ಮೇಲೆ ನೀವು ಕ್ರಮವನ್ನು ಕೈಗೊಳ್ಳಬೇಕು, ಅಮಾಯಕರನ್ನ ಮಾಡಬಾರ್ದು ಅಂತ ಅದರ ಸಂಬಂಧ ನಾನು ಈಗಾಗಲೇ ಹೇಳಿದ್ದೇವೆ. ನಾವು ಯಾವಾಗಲೂ ಅಣ್ಣ ತಮ್ಮಂದಿರಿಂದನೇ ಇದ್ದೇವೆ, ಇನ್ನು ಮುಂದೆನೂ ಕೂಡ ಅದೇ ರೀತಿ ಆಗ್ತೇವೆ. ಅವತ್ತು ನಡೆದಿದ್ದು ಒಂದು ಸಣ್ಣ ಘಟನೆ, ಅದೇನಿತ್ತು ಅದು ಘಟನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳು ಕೂಡ ಆಗಿದೆ, ಅದಕ್ಕೆ ಪೊಲೀಸರು ಕಾನೂನಿನ ಕ್ರಮವನ್ನು ಪಡೆದುಕೊಳ್ತಾರೆ. ಆದರೆ ನಾವೆಲ್ಲರೂ ಕೂಡ ಈ ಹಿಂದೆ ಹೇಗಿದ್ವಿ ಅದೇ ರೀತಿ ಅಣ್ಣ ತಮ್ಮಂದಿರ ಜೊತೆ ಇರ್ತೇವೆ. ಯಾರು ಕೂಡ ನಮ್ಮ ಮಧ್ಯೆ ಬರಬಾರ್ದು, ಬಂದು ನಮ್ಮಲ್ಲಿರುವ ಸಾಮರಸ್ಯವನ್ನು ಹಾಳು ಮಾಡಬಾರ್ದು. ನಾವೆಲ್ಲರೂ ಕೂಡ ಭಾರತೀಯರು, ಇದೇ ರೀತಿ ಒಗ್ಗಟ್ಟಾಗಿ ನಡೀತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟೋದ್ರ ಜೊತೆಗೆ ಅದೇ ರೀತಿ ಇದ್ದಾರೆ ಅನ್ನೋದು ಕೂಡ ನಮಗೆ ಮನವರಿಕೆ ಆಗಿದೆ. ಸೊ ಪೊಲೀಸರಿಗೆಲ್ಲರಿಗೂ ಕೂಡ ಮೊನ್ನೆನೂ ಕೂಡ ಸಹಕಾರ ಘಟನೆಯ ನಡೆದ ಮೇಲೆ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ಬಾಳ್ತಾರೆ ಅನ್ನೋ ನಂಬಿಕೆ ನಮಗೆ ಇದ್ದೇವೆ. ನಾವು ಅವ್ರ ಜೊತೆಗೆ ಯಾವಾಗ ಕೂಡ ಕಾನೂನಿನ ನೆರವಾಗಿರಬಹುದು, ಬೇರೆ ರೀತಿಯ ಯಾವುದೇ ಸಹಾಯಕ್ಕಾದರೂ ಸರಿ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಜೊತೆಯಲ್ಲಿ ಇದ್ದೇವೆ. ಮೇಡಮ್ ಅವರೇ, ಎರಡು ಕೋಮಿನವರು ಅಮಾಯಕರನ್ನು ಹಿಡ್ಕೊಂಡೋಗಿದ್ದಾರೆ ಪೊಲೀಸರಂತ ಒಂದು ಅವ್ರ ಮನಸ್ಸಲ್ಲಿ ಇದೆ. ಈ ಅಮಾಯಕರು ಹಿಡ್ಕೊಂಡೋಗಿದಂತ ತಾವು ಹೇಳ್ತಾ ಇದ್ರಿ, ಯಾರು ಆ ಥರ ಅಮಾಯಕರು ಯಾರಿಲ್ಲ, ಯಾರಾದರೂ ಅವರು ಘಟನೆಯಲ್ಲಿ ಇದ್ದರೆ ನಾವು ಅವರಿಗೆ ಕೇಸ್ ಮಾಡ್ತೀವಿ, ಇಲ್ಲ ಅಂದರೆ ಅವ್ರಿಗೆ ವಾಪಸ್ ಕಳಿಸ್ತೀವಿ ಅಂತ. ಅದನ್ನು ಆದಷ್ಟು ಬೇಗ ಬಿಡ್ತಾರೋ ಅದಕ್ಕೆ ಇಲ್ಲ ಸಮಯದ ಅವಶ್ಯಕತೆ ಇಲ್ಲ. ನಾವೀಗಾಗಲೇ ಈ ಹಿಂದೆ ಕೆಲವು ಲೀಡರ್ಸ್ ಕೂಡ ಮಾತಾಡಿದ್ರು, ನನಗೆ ಬಂದು ಕೂಡ ಭೇಟಿ ಆಗಿದ್ದಾರೆ. ಅವ್ರು ಬಂದು ನಾವು ಯಾರಾದರೂ ಇಲ್ಲ ಅಮಾಯಕರು ಈ ಥರ ಅಂತ ಹೇಳಿದರೆ ನಮ್ಮಲ್ಲಿರುವ CCTV ಫುಟೇಜಸ್ನೆಲ್ಲ ತೋರಿಸಿದ್ದೇವೆ. ಇಲ್ಲ ಅಂತ ಹೇಳಿದರೆ ನಾವು ಕೆಲವ್ರನ್ನ ಕಳಿಸ್ಕೊಟ್ಟಿದ್ದು ಕೂಡ ಈಗಾಗಲೇ ಇದೆ. ಅದೆಲ್ಲ ಕೂಡ ಕಾರ್ಯಕ್ರಮ ಪ್ರಕ್ರಿಯೆ ಅಲ್ಲೇ ಮಾಡಿದ್ದೇವೆ ಈಗಾಗಲೇ. ಮೇಡಮ್ ಅವರೇ, ತಮ್ಮ ನೇತೃತ್ವದಲ್ಲಿ 24 ಗಂಟೆಯಲ್ಲಿ ಮರಳಿ ದಾವಣಗೆರೆ ಸಹಜ ಸ್ಥಿತಿಗೆ ಬಂದಿದ್ದೆ ಅಂತ ಜನಗಳು ತುಂಬ ಹರ್ಷ ವ್ಯಕ್ತಪಡಿಸಿದರು. ಆಮೇಲೆ ನಿಮಗೆ ಒಂದು ಥ್ಯಾಂಕ್ಸು ಸಹ ಅವರು ಹೇಳ್ತಾಯಿದ್ರು. ಈ ದಾವಣಗೆರೆ ಜನತೆಗೆ ಏನು ಭಯದ ವಾತಾವರಣ ಇತ್ತು, ಈ ಸಮಯದಲ್ಲಿ ಅವರು ತುಂಬ ಭಯದಲ್ಲಿ ಇದ್ದರು, ಇನ್ನೂ ಇದ್ದಾರೆ. ಈ ಇಡೀ ದಾವಣಗೆರೆ ಜನತೆಗೆ ತಾವೇನು ಹೇಳ್ತೀರಿ? ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೇನೆ. 24 ಗಂಟೆ ಅಲ್ಲ, 1 ಗಂಟೆಯಲ್ಲೇ ಕೂಡ ಆ ಪರಿಸ್ಥಿತಿ ನಾವು ನಿಯಂತ್ರಣವನ್ನು ಪಡೆದುಕೊಂಡಿದ್ದೇವೆ. ಹಾಗಾಗಿ ಭಯದ ವಾತಾವರಣ ಇಲ್ಲ ನಮ್ಮ ದಾವಣಗೆರೆಯಲ್ಲಿ, ಭರವಸೆಯ ವಾತಾವರಣ ಇದೆ. ಭರವಸೆಯ ಜನರು ಇದ್ದಾರೆ, ಪೊಲೀಸರಂದ್ರೂ ಭಯನೂ ಇಲ್ಲ, ಅವರಿಗೆ ಭರವಸೆ ಅನ್ನೋದೇ ಇದೆ. ಯಾರು ಆ ಥರ ಮಾಡಿದಂತಹ ಕಿಡಿಗೇಡಿಗಳಿಗೆ ಭಯ ಬರಬೇಕು, ಅವ್ರಿಗೆ ಕಾನೂನಿನ ಭಯವನ್ನು ಪಡಿಸ್ತಾ ಇದ್ದೇವೆ. ಸೊ ಹಾಗಾಗಿ ಎಲ್ಲರಿಗೆ ಕೂಡ ಮತ್ತೊಮ್ಮೆ ಮಾಡಿದ್ದಕ್ಕೆ ನಮ್ಮೆಲ್ಲ ದಾವಣಗೆರೆಯ, ಎಸ್ಪೆಷಲಿ ನಮ್ಮ ದಾವಣಗೆರೆ ಸಿಟಿ ಜನರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್ಪೆಷಲಿ ಯೂತ್ಸು ಈಗ ಆ ದಿವಸ ಪ್ರಚೋದನೆ ಆಗಿದ್ರು, ಅದೇ ಥರ ಇನ್ನೊಂದು ಯೂತ್ಸು ಇದ್ದಾರೆ ಶಾಂತಿಗೋಸ್ಕರ, ಅವರೆಲ್ಲರೂ ಕೂಡ ಸಹಕರಿಸಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಶ್ರೀ ವೆಂಕಟೇಶ್ವರ ಸ್ವಾಮಿ ಸಮಿತಿ ಕಮಿಟಿಯವರ ವತಿಯಿಂದ ಹಾಗೂ ಇಮಾಮ್ ನಗರ ನೂರಾನಿ ಮಸೀದಿ ಕಮಿಟಿ ಇಲ್ಲಿ ಹಾಸನಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯಾಗಿ 11ನೇ ವಾರ್ಡಿನ ಕಾರ್ಪೊರೇಟರ್ ಆದ ಸೈದ್ ಚಾರ್ಲಿ ಅವರು ನಿಭಾಯಿಸುತ್ತಿದ್ದಾರೆ. ಈ ತುರ್ತಾಗಿ ಕರೆಯುವಂತ ಸಭೆಯ ಉದ್ದೇಶ ಏನಂದ್ರೆ, ನಮ್ಮ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ SP ಮೇಡಮ್ ಅವರಿಗೆ, ನಾವು ಉಮಾಪ್ರಸಾದ್ ಮೇಡಮ್ ಅವರಿಗೆ ಸ್ವಾಗತ ಕೋರ್ತೀವಿ. ಎರಡೂ ಕಮಿಟಿ ಪರವಾಗಿ ಹಿಂದೂ ಮುಸ್ಲಿಂ ಸಹೋದರತೆ ಕಮಿಟಿ ಆಗಿ ನಿಮಗೆ ಒಂದು ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಈ ಎರಡು ಕಮಿಟಿ ವೆಂಕಟೇಶ್ವರ ಸ್ವಾಮೀಜಿ ಕಮಿಟಿಯ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ನಾವು ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಇಮಾಮ್ ನಗರ್ ನೂರಾನಿ ಮಸೂದಿ ಕಮಿಟಿಯ ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳಿಗೂ ಅವರಿಗೂ ನಾವು ಸ್ವಾಗತವನ್ನು ಕೋರ್ತೀವಿ. ಹಾಗೆ ಮುಂದಿನ ಭಾಗ ಬೇತೂರು ರೋಡ್ 13ನೇ ವಾರ್ಡಿನ ಬಂದು ಅಧ್ಯಕ್ಷರಾಗಿ ವಹಿಸಿರುವ ಸೈಯದ್ ಚಾರ್ಲಿ ಕಾರ್ಪೊರೇಟರ್ ಅವರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ, ಈ ಒಂದು ಸೌಹಾರ್ದತೆ ಸಭೆಯನ್ನು ಮಾಡಬೇಕಂತ ನಿನ್ನೆ ಏನು 2 ದಿವಸದಿಂದ ದಾವಣಗೆರೆಯಲ್ಲಿ ಒಂದು ಗೊಂದಲದ ಸೃಷ್ಟಿಯಾಗಿದೆ, ಒಂದು ವಾತಾವರಣ ಏನು ಆಗಿದೆ, ಬೇತೂರು ರೋಡಿಂದ ಈ ರೀತಿ ಕಾರ್ಯಕ್ರಮ ಆಗಿದೆ, ಒಂದು ಗಲಾಟೆ ಆಗಿದೆ ಅಂತ ಏನು ಒಂದು ಮೆಸೇಜ್ ಎಲ್ಲ ಕಡೆ ಹರಡ್ತಿದೆ. ಆ ಕಾರ್ಪೊರೇಟರ್ ಇಮಿಡಿಯೇಟ್ಲಿ ಎರಡು ಭಾಗದ ಮುಸ್ಲಿಂ ಸಹೋದರರಿಗೂ, ಹಿಂದೂ ಸಹೋದರರಿಗೂ, ದೇವಸ್ಥಾನ ಕಮಿಟಿಯವರಿಗೂ, ಇಲ್ಲಿ ಇರುವಂತ ಸುತ್ತಮುತ್ತ ಮುಖಂಡರಿಗೂ ನಾವೆಲ್ಲ ಒಂದೇ ಆಗಿ ಇದ್ದೀವಿ.
ನಾವು ನಮ್ಮಲ್ಲಿ ಯಾವುದೇ ರೀತಿಯ ನಾವು ಇರುವಂತ ಭೇದ ಭಾವ ಯಾವುದೇ ರೀತಿಯ ಏನು ಗೊಂದಲ ಇಲ್ಲ. ಹೊರಗಿಂದ ಬಂದು ಒಂದು ಸೃಷ್ಟಿಯನ್ನು ಮಾಡಿ ನಮಗೆ ಇಲ್ಲಿ ಜೀವನ ಮಾಡಕ್ಕೆ ಒಂದು ತೊಂದರೆಯನ್ನು ಮಾಡಿದೆ ಅಂತ ನಾವೆಲ್ಲರೂ ಒಂದಾಗಿದ್ದೀವಿ ಅಂತ ಒಂದು ಸಂದೇಶ ಕೊಡಬೇಕು. ನಾವೆಲ್ಲರೂ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಏಕತೆಯಿಂದ ಇಲ್ಲಿ ನಾವು ಇದೀವಿ, ಒಂದು ಸೌಹಾರ್ದತೆಯನ್ನು ಕಾಪಾಡ್ತೀವಿ ಅಂತ ಒಂದು ಸಂದೇಶ ಮಾಡಿದ್ದಕ್ಕೆ ನೀವೆಲ್ಲ ಅವರ ಒಂದು ಕರೆಗೆ ಎಲ್ಲರೂ ಬಂದಿದ್ದಕ್ಕೆ ನಾವು ನಿಮ್ಮೆಲ್ಲರಿಗೂ ಎಲ್ಲ ಮುಖಂಡರಿಗೂ ಹೃದಯಪೂರ್ವಕ ಒಂದು ಧನ್ಯವಾದವನ್ನು ಸಲ್ಲಿಸ್ತೀವಿ. ಇದೇ ರೀತಿ ಒಂದು ಸೌಹಾರ್ದತೆ ಸಂದೇಶ ನಾವು ಒಂದಾಗಿದ್ದೀವಿ ಅಂತ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದವನ್ನು ಸಲ್ಲಿಸ್ತೀವಿ. ಈಗ ವೆಂಕಟೇಶ್ವರ ಸಮಿತಿಯ ಕಮಿಟಿ ಕಡೆಯಿಂದ ಒಬ್ರು ಮಾತಾಡ್ಬೇಕಂತ ಕೇಳ್ತೀವಿ. ಅದೇ ರೀತಿ ನೂರಾನಿ ಮಸೀದಿ ಕಮಿಟಿಯಿಂದ ಒಂದು ಮಾತಾಡ್ಬೇಕಂತ ಕೇಳ್ಕೊಂತೀವಿ. ಈಗ ಇಲ್ಲಿ ಸೇರಿರುವಂತ ಉದ್ದೇಶ ನಾವು ಒಂದಿದೀವಿ ಅಂತ. ನಮ್ಮಲ್ಲಿ ಏನಾದ್ರೆ ಭಿನ್ನಾಭಿಪ್ರಾಯ ಇದ್ರೆ ಅದಕ್ಕೆ ಯಾರಾದ್ರೆ ಕ್ರಮ ತಗೊಳಕ್ಕೆ ನಮ್ಮ ಕಾನೂನಿದೆ. ಹಿಂದೆ ಮುಂದೆ ಏನಿದ್ರು ತೊಂದರೆ ಇದ್ರು ಒಬ್ರಿಗೊಬ್ರು ನಾವು ಸಲಹೆ ಸೂಚನೆ ತಗೊಂಡು ಮಾಡ್ಬೇಕಂತ ಒಂದು ಕಾರ್ಪೊರೇಟರ್ ಒಂದು ಕರೆದಿರುವಂತ ಉದ್ದೇಶ. ಕಮಿಟಿಯಿಂದ ಒಬ್ರು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ಕುಮಾರಣ್ಣ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಹಾಗೂ ಪೊಲೀಸ್ ಇಲಾಖೆಯ ಸೂಪರಿಂಟೆಂಡೆಂಟ್ ಪೊಲೀಸ್ ದಾವಣಗೆರೆ ಆದಂತ ಉಮಾ ಪ್ರಶಾಂತ್ ಮೇಡಮ್ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ, ಮೊಟ್ಟ ಮೊದಲವರೆಗೆ ದಾವಣಗೆರೆಯಲ್ಲಿ ಏನು ಒಂದು ಅಚಾತುರವಾಗಿ ಏನೋ ಒಂದು ಗಲಭೆ ಅಥವಾ ಏನೋ ಒಂದು ಇನ್ಸಿಡೆಂಟ್ ನಡೆದಿದೆಯೋ ಅದಕ್ಕೆ ಏನ್ ಕಾರಣಗಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಗೊತ್ತಿದೆ. ಈ ಭಾಗದ ಜನಗಳು ಯಾವುದೇ ವಿಚಾರದಲ್ಲಿ ಯಾರು ಯಾವ ಕಡೆ ಎರಡು ಕಡೆಯಿಂದ ಯಾರು ಭಾಗಿಯಾಗಿಲ್ಲ. ಅದು ಒಂದು ಸ್ಪಷ್ಟನೆ ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಕೆಲವು ಟೈಮಲ್ಲಿ ಮಿಸ್ ಕಮ್ಯುನಿಕೇಶನ್ ಆಗಿ ಹೆಸರುಗಳೆಲ್ಲ ಬಂದ್ಬಿಟ್ಟಿರ್ತಾವೆ. ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಗಮನ ತೆಗೆದುಕೊಳ್ತದೆ ಅನ್ನೋದು ಭರವಸೆ ನಮಗಿದೆ. ಹಾಗೂ ಈ ಒಂದು ಸಂದರ್ಭನ ವ್ಯವಸ್ಥಿತವಾಗಿ ಯಾರಿಗೂ ಯಾವುದೇ ತೊಂದರೆ ಆಗ್ಲಾರ್ದಂಗೆ ಪೊಲೀಸ್ ಇಲಾಖೆಯವರು ಅಚ್ಚುಕಟ್ಟಾಗಿ ನಿರ್ವಹಿಸಿ ತಗೊಂಡ್ಬಂದಿದ್ದಾರೆ ದಾವಣಗೆರೆನ. ಅದಕ್ಕೆ ದಾವಣಗೆರೆ ಮಹಾನಗರದ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ಮೇಡಮ್ ಅವರಿಗೂ ಕಮಿಟಿಯ ವತಿಯಿಂದ ಹಾಗೂ 11ನೇ ವಾರ್ಡಿನ ಸಮಸ್ತ ಮುಖಂಡರ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸಲಿದ್ದೇವೆ. ಹಾಗೂ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಬೇತೂರು ರಸ್ತೆಯಲ್ಲಿ ಸುಮಾರು ಘಟನೆಗಳು ಹಿಂದೆ ಆಗೋಗಿದ್ದಾವೆ. 30 ವರ್ಷ 40 ವರ್ಷ ಹಿಂದೆ ಆಗಿದ್ದಾವೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಎರಡೂ ಕೋಮಿನ ಜನ ಯಾವುದೇ ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರಗಳಿಗೆ ಏನಾದ್ರು ಮಾಡ್ಕೊಂಡಿರ್ಬೋದು. ಸಣ್ಣ ಪುಟ್ಟ ವಿಚಾರಗಳು ಹಿಂದೆಲ್ಲ. ಇತ್ತೀಚೆಗಂತೂ ನಾವು ನೋಡಿದಂಗೆ ಕಳೆದ 20 ವರ್ಷದಿಂದ ಯಾವುದೇ ಘಟನೆಗಳು ಇಲ್ಲಿ ನಡೆದಿಲ್ಲ, ಮರುಕಳಿಸೋಕು ಬಿಡೋದಿಲ್ಲ. ಎರಡೂ ಕೋಮಿನ ಜನನು ಅಷ್ಟೇ ಸೌಹಾರ್ದಯುತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಜೀವನ ಮಾಡ್ತಾ ಇದೀವಿ. ಯಾರೇ ಬಂದು ಯಾವುದೇ ರೀತಿ ಯಾವುದೇ ಕೋಮಿನವರು ಅವ್ರಿಗೆ ಪ್ರಚೋದನಕಾರಿಯಾಗಿ ಅಥವಾ ನಮಗೆ ಪ್ರಚೋದನಕಾರಿಯಾಗಿ ಮಾತಾಡಿದ ತಕ್ಷಣ ನಾವು ಉತ್ಸಾಹಕ್ಕೊಳಗಾಗಿ ಅಥವಾ ಮತ್ತೊಂದು ಘಟನೆಗಳಿಗೆ ನಾವು ಕಾರಣ ಆಗ್ಬಾರ್ದು. ಅದನ್ನ ಯಾವುದೇ ಯುವಕರು ಅಥವಾ ಮಧ್ಯವಯಸ್ಕರು ಸರಿಯಾಗಿ ಗಮನ ಇಟ್ಕೊಂಡು ಸರಿಯಾದ ಹೆಜ್ಜೆಯಲ್ಲಿ ಜೀವನ ಮಾಡಿದ್ರೆ ಎಲ್ಲರೂ ಸುಸೂತ್ರವಾಗಿ ಚೆನ್ನಾಗಿರ್ತೀವಿ ನಾವು. ಇದರಲ್ಲಿ ಯಾರ ಪ್ರಚೋದನೆಗೆ ಯಾರು ಒಳಗಾಗೋದು ಬೇಡ. ಎಲ್ಲರೂ ಅಣ್ಣ ತಮ್ಮಿರ್ತಾರೆ. ಯಾವ ರೀತಿ ಇದೆಯೋ ಇನ್ ಮುಂದೆನೂ ಕೂಡ ಅದೇ ರೀತಿ ಇರ್ತೀವಿ. ನಮಗೆ ಒಬ್ಬ ಒಳ್ಳೆ ಕಾರ್ಪೊರೇಟರ್ ಸಿಕ್ಕಿದ್ದಾರೆ. ಅವ್ರ ಮಾರ್ಗದರ್ಶನ ಸಲಹೆ ಮೇರೆಗೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತೇಳಿ ಎಲ್ಲರ ಪರವಾಗಿ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಎರಡು ಮಾತ್ರ ಗೌರವಿಸ್ಕೊಂಡು ಧನ್ಯವಾದಗಳು. ಕುಮಾರಣ್ಣಗೆ ಧನ್ಯವಾದಗಳು. ಈಗ ಎಲ್ಲರಿಗೂ ನಮಸ್ಕಾರ. आज सब भी जुड़ने की वजह ये है, हमें सभी ನಾವೆಲ್ಲರೂ ಇಮಾಮ್ನಗರದಲ್ಲಿ ಕುರುಬರು ಬಂದವರು ಮುಸ್ಲಿಮ್ಸ್ ಬಂದವರು ಎಲ್ಲವರು ನಾವು ಒಂದಾಗಿ ಮುಂಚಿಂದ ಒಂದಾಗಿ ಬಾಳಿದ್ದೀವಿ. ಮುಂದೇನೂ ಈ ರೀತಿ ಶಾಂತಿಯಿಂದ ಬಾಳ್ತೀವಿ. ಇದು ಆಕಸ್ಮಿಕ ಆಗಿ ಯಾರು ಬಂದು ಈ ರೀತಿ ಘಟನೆ ನಡೆದಕ್ಕೆ ನಮ್ಮ ಏರಿಯಾಕ್ಕೆ ಒಂದು ಅಪಪ್ರಚಾರ ಆಗಿದೆ. ಆದರೂ ನಾವು ಮುಂದೆ ಈ ರೀತಿ ಆಚರಿಸ್ಕೊಡೋದು ಹಬ್ಬ ಎಲ್ಲ ಯಾವ ಹಬ್ಬ ಆಗಲಿ, ದೀಪಾವಳಿ ಆಗಲಿ, ಗಣೇಶ ಹಬ್ಬ ಆಗಲಿ, ರಂಜಾನ್ ಹಬ್ಬ ಆಗಲಿ, ಎಲ್ಲ ನಮ್ಮ ಹಬ್ಬಗಳು, ಎಲ್ಲ ನಮ್ಮ ದೇವರು. ನಾವು ಎಲ್ಲ ಒಂದಾಗಿ ಬಾಳಬೇಕು, ವಿಶ್ವಾಸದಿಂದ ಬಾಳಬೇಕು ಅಂತ ನಮ್ಮ ಅಭಿಪ್ರಾಯ. ಇದೇ ರೀತಿ ನಾವು ಬಾಳ್ಬೋಣ. ನಾವೆಲ್ಲರಿಗೂ ಮಾತಾಡಿ ಶಫೀಕ್ ಸಾಹೇಬ್ರಿಗೆ ಧನ್ಯವಾದಗಳು. ಈಗ ಈ ಒಂದು ವೇದಿಕೆಗೆ ಬಂದಿರುವ ನಮ್ಮ SP ಮೇಡಮ್ ಅವರೇ ಹಾಗೂ ನಮ್ಮ ನೂರಾನಿ ಮಸೀದಿ ಕಮಿಟಿಯವರೇ, ಶ್ರೀ ವೆಂಕಟೇಶ್ವರ ಸ್ವಾಮಿ ಸಮಿತಿಯ ಕಮಿಟಿಯವರೇ ಹಾಗೂ ಇಲ್ಲೆಲ್ಲ ಬಂದಿರೋ ನಮ್ಮ ಯುವ ಮಿತ್ರರೇ, ಏನು ಜಾಸ್ತಿ ನಿಮ್ಮ ಕಾಲಾವಕಾಶ ತಗೊಳಲ್ಲ. ವಾತಾವರಣ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಸೃಷ್ಟಿಯಾಗಿದೆ, ಯಾವ ರೀತಿ ನಡೆದಿದೆ ಅಂತ. ಫಸ್ಟ್ ಆಗಿ ನಾನು ಹೇಳೋದೇನಂತ ಹೇಳಿದ್ರೆ, ನಾವೆಲ್ಲ ಸೇರಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ನಮ್ಮ SP ಮೇಡಮ್ ಅವರು ಹಗಲು ರಾತ್ರಿ ನಿದ್ದೆ ಇಲ್ದಂಗೆ ಏನು ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಒಂದು ದೊಡ್ಡ ಕ್ಲಾಪ್ಸ್ ಅನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಬಹಳ ಅಭೂತಪೂರ್ವವಾಗಿ ಕೆಲಸ ಮಾಡಿದ್ದಾರೆ, ಎಷ್ಟು ಇಂಟೆಲಿಜೆನ್ಸ್ ಆಗಿ ಕೆಲಸ ಮಾಡಿದ್ದಾರೆ.
ಬಹಳ ಜನ ಅವ್ರ ಮೇಲೆ ಹೇಳ್ಕೊಂತ ಇದ್ದಾರೆ, ಸ್ವಲ್ಪ ಯಾರು ಯುವಕರು ಮಾಡಿಲ್ಲ ಅಂತರಿಗೂ ಎತ್ತಿದಾರಂತ. ಬಟ್ ಕಂಪಲ್ಸರಿ ನಾವು ನೋಡಿದಂಗೆ ಯಾರು ಮಾಡಿಲ್ಲ ಅವ್ರದ್ದೇನೋ ಇಂಕ್ವೈರಿ ಮಾಡಿ ಅವ್ರಿಗೆ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರು ಮಾಡಿದ್ದಾರೆ ಅವ್ರಿಗೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ನಾವು ಬೇತೂರು ರೋಡ್ ಆಯ್ತು, ಇಮಾಮ್ ನಗರ್ ಆಯ್ತು, ನಮ್ಮ ಕೊರಂ ಸಂಘದವ್ರು ನಮ್ಮೆಲ್ಲ ಹುಡುಗರು ಆಯ್ತು, ಎಲ್ಲರೂ ಯಾವ ರೀತಿ ಅಂತ ಹೇಳಿದ್ರೆ, ನನಗೆ ಯಾರು ನಮ್ಮಲ್ಲಿ ಇರೋರು ವೆಂಕಟೇಶ್ವರ ದೇವಸ್ಥಾನ ಹುಡುಗರು ನನಗೆಲ್ಲ ನನ್ನ ಹೆಸರು ಜಾಫರ್, ನನಗೇನಂತಾರಂದ್ರೆ ಜಾಫರು ಅಂತ ನನಗೆ ಮಾತಾಡೋದು ಹಂಗೆ. ನಾನು ಸಣ್ಣನಿದ್ದಂಗಿಂದ ನಾವು ಸಣ್ಣ ಹುಡುಗರಿದ್ದ ಇವ್ರ ಜೊತೆಗೆ ಆಟ ಆಡ್ಕೊಂಡು ಬಂದಿದ್ದೀವಿ. ನಮ್ ಇಲ್ಲಿನ ವಾತಾವರಣ ಹೆಂಗಿದೆ ಅಂದ್ರೆ ಅಣ್ಣ ತಮ್ಮಂದು ವಾತಾವರಣ ಇದೆ. ಆ ಒಂದು ವಾತಾವರಣ ಕೆಡ್ಸಕ್ಕೋಸ್ಕರ ಕೆಲವು ಸ್ವಲ್ಪ ಎಲ್ಲಾ ಇದ್ರಲ್ಲಿ ಇರ್ತಾವ, ಎಲ್ಲಾ ಸಮಾಜದಲ್ಲಿ ಇರ್ತಾವ, ಕ್ರಿಮಿ ಕೀಟಗಳು ಇದ್ದೇ ಇರ್ತಾವ. ಅದಕ್ಕೆ ತೆಗಿಯಂತ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೇನೆ. ಮುಂದೆ ಬರೋ ದಿನಗಳಲ್ಲಿ ನಾವು ಅಣ್ಣ ತಮ್ಮರಾಗಿ ಇದೇ ರೀತಿ ಬಾಳೋಣ. ಯಾವ ರೀತಿ ಏನ್ ನಡೀತಾ ಇದೆ, ಯಾರು ಮಾಡಿಲ್ಲ ಅವರಿಗೆ ಅವ್ರ ಡಿಪಾರ್ಟ್ಮೆಂಟ್ ಅವರೇ ಬಿಟ್ ಕಳಿಸ್ತಾ ಇದ್ದಾರೆ, ಬಿ ರಿಪೋರ್ಟ್ ಕ್ಲಿಯರ್ ಮಾಡ್ತಾರೆ ಅಂತ ಅವ್ರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಈ ಬೇತೂರು ರೋಡಲ್ಲಿ ಗಲಾಟೆ ಆಗಿಲ್ಲ. ಬಹಳ ಜನರಿಗೆ ಏನ್ ಮೈಂಡ್ ಅಲ್ಲಿ ಇದೆ ಅಂದ್ರೆ ಬೇತೂರು ರೋಡಲ್ಲಿ ಗಲಾಟೆ ಆಗಿದೆ. ಬೇತೂರು ರೋಡಲ್ಲಿ ಗಲಾಟೆ ಆಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕಾರ್ಪೊರೇಟರ್ ಸೈದ್ ಚಾರ್ಲಿ ಸಾಹೇಬ್ರು ನಾವು ಫೋನ್ ಮಾಡಿದ್ರೆ ಒಂದ್ 5 ನಿಮಿಷ ಲೇಟ್ ಮಾಡ್ಬೋದು, ನೀವು ಫೋನ್ ಮಾಡಿದ್ರೆ 5 ನಿಮಿಷನೂ ಲೇಟ್ ಮಾಡಲ್ಲ. ವಸೀಮಿಗೆ ಕಳ್ಸಿಕೊಡ್ತಾರೆ, ಫಸ್ಟ್ ಹೋಗಪ್ಪ ಪ್ರಾಬ್ಲಮ್ ಅಟೆಂಡ್ ಮಾಡಿ ಬೇರೆದ್ ಮಾಡೋಣ ಅಂತ. ಆ ರೀತಿ ನಮ್ಮ ಬಾಂಧವ್ಯ ನಾವು ಉಳಿಸ್ಕೊಂಡು ಹೋಗಿದ್ದೀವಿ. ಮುಂಬರೋ ದಿನಗಳಲ್ಲೂ ಅದೇ ರೀತಿ ನಾವು ಅಣ್ಣ ತಮ್ಮಂದ್ರಾಗಿ ಬಾಳ್ಕೊಂಡು ಹೋಗ್ತೀವಿ. ದಯವಿಟ್ಟು ದ್ವೇಷ ಭಾವನೆಯಿಂದ ಯಾರಿಗೂ ಒಳ್ಳೇದಾಗಲ್ಲ. ಅದೇ ನಾನು ಹೇಳಕ್ ಮೆಸೇಜ್ ಇಲ್ಲಿ ನಾವು ನಮ್ಮ ಸೈ ಚಾರ್ಲಿ ಅವರು ಈ ಒಂದು ವೇದಿಕೆ ಯಾಕೆ ಕಲ್ಪಿಸ್ಕೊಟ್ಟಿದ್ದಾರೆ ಅಂದ್ರೆ, ದ್ವೇಷ ಭಾವನೆಯಿಂದ ಒಬ್ರಿಗೆ ಏನು ಒಳ್ಳೇದಾಗಲ್ಲ, ಎಲ್ಲರಿಗೆ ಕೆಟ್ಟದಾಗುತ್ತೆ, ಒಂದು ಭಯದ ವಾತಾವರಣ ಹುಟ್ಟುತ್ತೆ. ಆ ಭಯದ ವಾತಾವರಣ ನಮ್ಮ ಏರಿಯಾದಲ್ಲಿ ಬರೋದ್ ಬೇಡ. ಇಡೀ ಬೇತೂರು ರೋಡ್, ಇಮಾಮ್ ನಗರ ಎಲ್ಲಾ ಕಡೆಗೂ ಯಾವ್ದು ಭಯದ ವಾತಾವರಣ ಇಲ್ಲ. ಪ್ರೀತಿ ಸಂತೋಷ ಎಲ್ಲ ಸೇರಿ ಹಬ್ಬ ಮಾಡ್ಕೊಂಡು ವಾತಾವರಣ ಇರೋಣ ಅಂತ ಹೇಳಿ ಅವರೊಂದು ಈ ವೇದಿಕೆ ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾದ ತಮ್ಮೆಲ್ಲರ ವತಿಯಿಂದನೂ ನಾನು ಸೈ ಚಾರ್ಲಿ ಅವರಿಗೆ ಈ ಒಂದು ಕೃತಜ್ಞತೆಗಳು ಸಲ್ಲಿಸ ಇಷ್ಟಪಡ್ತೇನೆ. ಇದೇ ರೀತಿ ನನಗೊಂದು ಹೇಳೋ ಮಾತಾಡಕ್ಕೆ ಅವಕಾಶ ಮಾಡಿಕೊಡ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಇಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಯುವಕರಲ್ಲಿ ಸೌಹಾರ್ದತೆ ಹಾಗೂ ನಾವು ಎಲ್ಲರೂ ಒಂದಾಗಿ ಇದ್ದೀವಿ. ಅವರು ಜಾಫರಣ್ಣ ಹೇಳಿದ್ರು, ಅವರು ಬಾಲತನದಿಂದ ನಾವು ಅಣ್ಣ ತಮ್ಮ ಹತ್ರ ಆಗಿ ಇಲ್ಲಿ ಒಂದು ಹಬ್ಬವನ್ನು ಆಚರಿಸಿ ಒಂದಾಗಿ ಇರ್ಬೇಕಂತ ಒಂದು ಮಾತಾಡಿದ್ದಕ್ಕೆ ಜಾಫರಣ್ಣ ಧನ್ಯವಾದಗಳು. ಈಗ ನಮ್ಮ ಯುವಕರಿಂದ ಎಷ್ಟು ಹೇಳ್ತಿದ್ದಾರೆ, ಯಾರಾದ್ರೆ ಏನಾದ್ರೆ ಮಾತಾಡ್ಬೇಕಾಗಿದ್ರೆ, ಕಷ್ಟ ಸುಖ ಇದ್ರು ಒಂದು ವಿಚಾರ ಏನಾದ್ರೆ ಇದ್ರೆ ಹೇಳಿ. ಯಾರು ಮಾತಾಡಿದಾರಪ್ಪ ಗಲಭೆ ಸೃಷ್ಟಿ ಮಾಡ್ತಾರೋ, ಯಾವುದೇ ಧರ್ಮವಿದ್ದರೂ ಸರಿ, ತಪ್ಪು ಮಾಡಿದರೆ ಅವರಿಗೆ ಪೊಲೀಸ್ ಇಲಾಖೆ ತಕ್ಷಣ ಶಿಕ್ಷೆ ಕೊಡಬೇಕಂತ ನಾನು 2 ಮಾತು ಮಾಡ್ತೀನಿ. ತಪ್ಪು ಮಾಡಿದರು ಯಾವುದೇ ಧರ್ಮಕ್ಕೆ ಸೇರೋದಿಲ್ಲ, ಅದು ತಪ್ಪೇ. ಯಾರಾದರೂ ಸರಿ, ಅದು ಯಾರಾದರೂ ಮಾಡಲಿ ಕೂಡಲೇ ನೀವು ಕ್ರಮ ಕೈಗೊಳ್ಳಬೇಕು. ಈ ಏನು ಒಂದು ಕೋಮು ವಿರೋಧಿ ಹಿಂದೂಗಳಲ್ಲಾಗ್ಲಿ ಮುಸ್ಲಿಂಗಳಲ್ಲಿ ಯಾರಾದ್ರೆ ಅಂತ ಕೋಮು ವಿರೋಧಿ ಏನ್ ಮಾಡ್ತಾರಲ್ವ, ಅವರ ವೈಯಕ್ತಿಕ ರಾಜಕೀಯಕ್ಕೋಸ್ಕರ ಹೊತ್ತು ಮಾಡ್ತಾ ಹೊತ್ತು ಯಾವ್ದು ಹಿಂದೂ ರಕ್ಷಣೆಗೋಸ್ಕರ ಅಲ್ಲ, ಮುಸ್ಲಿಂ ರಕ್ಷಣೆಗೆ ಮಾಡಲಾರು, ತಮ್ಮ ವೈಯಕ್ತಿಕ ರಾಜಕೀಯ ಬೆಳೆಸ್ಕೊಳ್ಳೋಕೋಸ್ಕರ ಅಂತ ಒಂದು ರಾಜಕೀಯವಾದ ಒಂದು ಹೇಳಿಕೆ ಹೇಳಿ ನಮ್ಮಲ್ಲಿ ನಾವು ಅಣ್ಣ ತಮ್ಮ ಆಗ್ರಿ ಒಂದು ದುಶ್ಮನ್ ಆಗ್ಬೇಕಂತ ಮಾಡ್ತಾರೆ. ದಯವಿಟ್ಟು ನಮ್ಮ ಮುಸ್ಲಿಂ ಯುವಕರಲ್ಲಿ ಹಾಗೂ ಹಿಂದೂ ಸಹೋದರರಲ್ಲಿ ನಾನು ಕೇಳ್ಬಿಡ್ದು ಒಂದೇ ಅಂದ್ರೆ, ಅಂತ ಕೋಮು ಗಲಭೆ ಮಾಡುವಂತ ಭಾಷಣ ಮಾಡೋರಿಗೆ ದಯವಿಟ್ಟು ಯಾವತ್ತೂ ಕಿವಿ ಕೊಡಬೇಡಿ. ನೀವು ನೋಡಿ ಆ ವಿಡಿಯೋಲ್ಲಿ ಏನ್ ಭಾಷಣ ಮಾಡ್ತಿದ್ದಾರೆ, ಆ ಸುತ್ತಮುತ್ತ ಅವ್ರ ಹುಡುಗರು ನೋಡಿ 17, 18, 20 ವರ್ಷದ ಯುವಕರು ಇದ್ದಾರೆ. ಅವರಿಗೆ ಜೀವನ ಏನಂತ ಗೊತ್ತಿಲ್ಲ. ಇಲ್ಲಿ ಏನ್ ಹಿರಿಯರು ಕುಂತಿದ್ದಾರೆ, ಕಾರ್ಪೊರೇಟರ್ ಕುಂತಿದ್ದಾರೆ, ನೀವು ಏನೋ ಸಮುದಾಯದ ಭಾಗದ ಮುಖಂಡರು ಕುಂತಿದ್ದೀರಾ. ನೀವೆಲ್ಲ 90 ಗಲಭೆ ನೋಡಿದ್ದೀರಾ, ನಿಮಗೆ ಗೊತ್ತಿದೆ ಎಂತ ನೋವಾಗಿದೆ, ಯಾರ್ಯಾರ ಕುಟುಂಬದಲ್ಲಿ ಸಮಸ್ಯೆ ಆಗಿದೆ ಅಂತ. ನಿಮಗೆ ಜವಾಬ್ದಾರಿಯನ್ನು ಇದೆ. ಇಂಥ ಸಮಸ್ಯೆ ಮತ್ತಾದ್ರೆ ನಮ್ ಜೀವನ ಏನಾಗುತ್ತೆ, ನಮ್ ಸೌಹಾರ್ದತೆ ಏನಾಗುತ್ತೆ ಅಂತ. ಈಗ ಹಿಂದೂಸಿಗೆ ಮುಸ್ಲಿಂ ಅವಶ್ಯಕತೆ ಇದೆ, ಮುಸ್ಲಿಮ್ಸ್ಗೆ ಹಿಂದೂ ಅವಶ್ಯಕತೆ ಇದೆ. ಒಂದು ಏನು ನಾವು ಬಿಸ್ನೆಸ್ ಮಾಡ್ಬೇಕಂದ್ರೆ ಒಬ್ರಿಗೊಬ್ರು ಬಿಟ್ಟು ನಾವ್ ಎಲ್ಲೂ ಇಲ್ಲ. ಯಾವ್ದಾದ್ರೆ ಒಂದು ಓಣಿ ಇಲ್ಲ, ಒಂದು ಯಾವ್ದಾದ್ರೆ ಬಿಸ್ನೆಸ್ ತೋರಿಸಿ, ಬರೋ ಹಿಂದೂ ಮಾಡ್ತಿರೋದ ಒಂದು ಬಿಸ್ನೆಸ್ ತೋರಿಸಿ, ಇಲ್ಲ ಒಂದು ಮುಸ್ಲಿಂ ಮಾಡ್ತಿರೋ ಬಿಸ್ನೆಸ್ ತೋರಿ. ಈ ದೇಶದಲ್ಲಿ ಅಂತದ್ ಯಾವ್ದು ಇಲ್ಲ. ನಾವಿಬ್ರು ಒಂದಿದ್ರೆ ಒಂದು ಒಗ್ಗಟ್ಟಿರ್ತೀವಿ. ನಾವು ಒಗ್ಗಟ್ಟಿದ್ರೆ ಮುಂದಿದ್ದವ್ರಿಗೆ ಮಾತಾಡಕ್ ಅವಶ್ಯಕ ಏನು ಸಿಗಲ್ಲ. ಇದೇ ಸಂದರ್ಭದಲ್ಲಿ ಅಂತ ಸ್ಪೀಚ್ ಏನ್ ಮಾಡ್ತಾರಲ್ಲ, ಒಂದು 2 ವರ್ಷದ ಕೆಳಗೆ ಆ ಕರೋನಾ ಸಂದರ್ಭದಲ್ಲಿ ಯಾವನ್ನು ಭಾಷಣ ಮಾಡೋಣ ಬಂದಿಲ್ಲ, ನೀವು ಕುಂತಿರೋರೇ ಬಂದಿರೋದು.
ಅಕ್ಕಪಕ್ಕ ಮನೆ ಸಹಾಯ ಮಾಡಿರೋದು ನೀವು ಏನಿಲ್ಲ ಕುಂತಿದ್ರಲ್ಲ ಎಲ್ಲ ಹಿಂದೂ ಮುಸ್ಲಿಂ ಯುವಕರು. ಒಂದು ಮನೆಗೆ ನೋವಾದ್ರೆ ಹೋದವ್ರು ನೀವೇ. ಭಾಷಣ ಮಾಡೋನು ಇಲ್ಲಿ ಬೇತ್ಪುರ ರೋಡಿಗೆ ಬಂದಿಲ್ಲ, ಇಮಾಮ್ ನಗರಕ್ಕೆ ಬಂದಿಲ್ಲ, ಕೊರಂಬ ಕಾಲೋನಿಗೆ ಯಾರು ಬಂದಿಲ್ಲ. ಭಾಷಣ ಮಾಡಿದವನು ಎಲ್ಲ ಶಾಂತಿ ರೀತಿ ಆದ್ಮೇಲೆ ಏನೀಗ ಹೊಸ ಸೃಷ್ಟಿ ಮಾಡ್ಬೇಕಲ್ಲ, ಅವಾಗ ಭಾಷಣ ಮಾಡಿದೇವೇನ. ನಮಗೆ ತೊಂದರೆ ಇದ್ದಾಗ ಭಾಷಣ ಮಾಡಿದವನು ಯಾರು ಬರಲ್ಲ, ಬರೋದು ಇಲ್ಲ. ದಯಮಾಡಿ ಎರಡು ಸಮುದಾಯದ ಯುವಕರು ಯಾರಿಗೂ ಅಂತದ ಕಿವಿ ಮಾತು ಕೊಡಬೇಡಿ. ಈ ಸಂದರ್ಭದಲ್ಲಿ ನಮ್ಮ SP ಮೇಡಮ್ ಒಂದು ಮಾತಾಡ್ಬೇಕಂತ ಕೇಳ್ಕೊಳ್ತೇನೆ. ಅಧ್ಯಕ್ಷತೆ ಲಾಸ್ಟಿಗೆ ಹೇಳಿ ಮಾಡಿ. ಈ ದಿವಸ ಈ ಏನು ಬೇತೂರು ಕಾಲೋನಿಯಲ್ಲಿ ಕೋಮು ಸೌಹಾರ್ದ ವೇದಿಕೆ ಅಂತ ಹೇಳಿ ಈ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ದಿವಸ ಮಾಡ್ತಾ ಇರುವ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಬಹಳ ಮಹತ್ವವಾದ ಕಾರ್ಯಕ್ರಮ. ಈ ಮೊದಲನೆಯದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಮತ್ತು ಈ ಕಾರ್ಯಕ್ರಮನ ಮಾಡಬೇಕು ಅಂತ ಥಿಂಕ್ ಮಾಡಿದವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಯಾಕೆ ಈ ದಿವಸ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಮೊನ್ನೆ 2 ದಿವಸ ಹಿಂದೆ ನಡೆದಂತಹ ಘಟನೆಯ ಹಿನ್ನೆಲೆಯಲ್ಲಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆಯ್ತು ಅವರು ಉದ್ರೇಕ ಮಾತಾಡಿದ್ರ, ಇವ್ರು ಉದ್ರೇಕ ಮಾತಾಡಿದ್ರ, ಅವ್ರ ಧರ್ಮನ ಇವ್ರ ಧರ್ಮನ, ಅದು ನೆಕ್ಸ್ಟ್. ಈಗ ನೀವೇ ಇದುವರೆಗೆ ಹೇಳಿದಿರ ಎಲ್ಲರೂ ನಾವು ಅಣ್ಣ ತಮ್ಮಂದಿರ ತರ ಬಾಳ್ತಾ ಇದೀವಿ, ಹಿಂದೆಯಿಂದನೂ ಹಂಗೆ ಬದುಕೊಂಡು ಬಂದಿದೀವಿ, ಮತ್ತೆ ನಾವು ಮುಂದೆನೂ ಹಂಗೆ ಬದುಕಬೇಕು. ಹಂಗೆ ಬದುಕಿದಾಗ ಮಾತ್ರ ಅದಕ್ಕೆ ನಿಜವಾದ ಅರ್ಥ ಇರ್ತದೆ. ಮತ್ತೆ ಅದೇ ಜೀವನ ಕೂಡ. ನಿಮ್ಮನ್ನು ಬಿಟ್ಟು ಅವ್ರು ಇರೋಕ್ಕಾಗಲ್ಲ, ಅವ್ರು ಬಿಟ್ಟು ನೀವು ಇರೋಕ್ಕಾಗಲ್ಲ. ನಾವು ಒಂದೇ ಕಡೆ ಇದ್ದಾಗ ಅದೇ ರೀತಿ ಇರಬೇಕಾಗ್ತದೆ. ಸೊ ಈಗ ಏನು ಘಟನೆ ಆಯಿತು, ನೀವು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ನಾನು ಅದನ್ನೇ ಆಲೋಚನೆ ಮಾಡ್ತಾ ಇದ್ದೆ. ನಾನು ಎಲ್ಲ ಈ ಹಿಂದೆ ಆಗಿದ ಘಟನೆಗಳಾಗಿರ್ಬೋದು, ಒಂದು ವಾರದಲ್ಲಿ ನಿನ್ನೆ ಏನಾಯಿತು, ಇದನ್ನ ನೀವು ಏನೋ ಒಂದು ದೊಡ್ಡ ಗಲಾಟೆ ಆಯಿತು, ದೊಡ್ಡ ಕೋಮು ಘಟನೆ ಆಯಿತು ಅನ್ನೋಕ್ಕಿಂತ ನೀವು ಹೆಂಗೆ ಅಣ್ಣ ತಮ್ಮಂದಿರು ಅಂತ ಹೇಳ್ತಾ ಇದ್ದೀರಾ, ನೀವು ಕೂಡ ಜಗಳ ಆಡ್ತೀರಾ, ಕಿತ್ತಾಡ್ತೀರಾ, ಪುನಃ ಒಂದಾಗೆ ಆಗ್ತೀವ ಅಲ್ವಾ. ಸೊ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ, ನಾವು ಈ ಕಡೆ ಮುಖಂಡರಿಗೂ, ಎರಡು ಕೋಮಿನ ಮುಖಂಡರಿಗೂ ಕೂಡ ನಾನು ಅಲ್ಲಿ ಈ ಒಂದು ಗಣೇಶ ಪ್ರೊಸೆಷನ್ ಹೋಗೋಕ್ಕಿಂತ ಮುಂಚೆ ಮಾತಾಡಿದ್ವಿ. ಅವರಿಬ್ಬರಿಗೂ ಕೂಡ ಕಾನ್ಫಿಡೆನ್ಸ್ಗೆ ತಗೊಂಡಿದ್ವಿ. ಅಲ್ಲಿ ನಾನು ಹೋದಾಗ ಕೂಡ ಹಳ್ಳಿ ಮರದ ಸರ್ಕಲ್ಗೆ ಏನು ಹೋದಾಗ ಕೂಡ ಎಲ್ಲ ಮುಖಂಡರು ಕೂಡ ಪಾಪ ತಾಳ್ಮೆಯಿಂದ ಹುಡುಗರಿಗೆಲ್ಲ ಕಂಟ್ರೋಲ್ ಮಾಡಿ ಎಲ್ಲ ಹೇಳ್ಕೊಟ್ಟಿದ್ರು. ಬಟ್ ನನ್ನೊಂದು ಒಂದಿಬ್ರು ಹುಡುಗರು ಅವನು ಹೇಳ್ತಾ ಇದ್ದದನ್ನ ನಾನು ಹೇಳಕ್ ಇಷ್ಟಪಡ್ತೇನೆ. ಅಲ್ಲಿ ಅವ್ರಿಗೆ ಅಷ್ಟು ಕೋಪ ಇತ್ತಂದ್ರೆ ಅವ್ರು ಹಂಗೆ ಮಾತಾಡಿದಾರಲ್ಲ, ಹಂಗೆ ಮಾತಾಡಿ ನೋಡಿ ಹೆಂಗೆ ಮಾಡಿಬಿಟ್ರು. ನಾವೆಲ್ಲ ಎಷ್ಟು ಅಣ್ಣ ತಮ್ಮಂದಿರಂಗೆ ಎಷ್ಟು ಬೆರೆಸ್ಕೊಂಡಿದ್ವಿ ಮೇಡಮ್, ಈಗ ಹೆಂಗೆ ಆಗ್ಬಿಡ್ತು. ಆಯ್ತರಪ್ಪ, ಆಯ್ತು, ತಾಳ್ಮೆ ಇರಬೇಕು ಅಂತ ಆಯ್ತು, ಎಲ್ಲ ಆಯ್ತು. ಏನೋ ಕೋಪಗೊಂಡು ಉದ್ರೇಕ ಆಯ್ತು, ಕಲ್ ತೂರಿದ್ದಾರೆ, ಇವರು ತೂರಿದ್ರು ವಾಪಸ್ಸು. ಬಟ್ ಜಗಳ ಆಡಿದ್ಮೇಲೆ ಕೋಪ ಹೋಗ್ಬೇಕಲ್ಲ. ಸೊ ಅಟ್ಲೀಸ್ಟ್ ಮನ್ಸಲ್ಲಿ ಏನಿತ್ತು ಅದು ಹೊರಗಡೆ ಬಂದಿದೆ. ಅದಲ್ಲದೆ ನಾನು ನಿಮ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಅವತ್ತೆಲ್ಲರೂ ಕೂಡ ನೋಡಿದ್ರಿ ಅಂಥದ್ದು ಏನೂ ಆಗಿಲ್ಲ. ಯಾರಿಗಾದ್ರೂ ಏಟಾಗಿದೆಯಾ ಜನರಿಗೆ, ಯಾರ ಮನೆಗೆ ಜಖಮ್ ಆಗಿದೆಯಾ, ಏನು ಕೂಡ ಆಗಿಲ್ಲ. ಆ ಘಟನೆಗೆ ಏನಾಯ್ತು, ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ನವ್ರು ಎಲ್ಲರೂ ಇದ್ದಾರೆ, ಸ್ಪಂದಿಸಿದ್ದಾರೆ. ಆ ಘಟನೆಯನ್ನ ನಿಯಂತ್ರಣ ಮಾಡುವಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿದ್ದೀವಿ. ಎಲ್ಲರೂ ಕೂಡ ಅದನ್ನು ನೋಡಿದ್ದೀರಾ. ಸೊ ಈಗ ಏನೋ ಆಗೋಯ್ತು ಅನ್ನೋಕ್ಕಿಂತ ಕೋಪ ಇತ್ತು, ಆ ಸಣ್ಣದಾಗ ಹೊರಗಡೆ ಬಂತು. ಹೌದಾ, ನಾವು ಹೊರಗಡೆ ಬಂದಿದ್ದು ಒಳ್ಳೇದಾಯ್ತು. ಯಾವುದೋ ದೊಡ್ಡ ಮಟ್ಟದಲ್ಲಿ ಬರೋಕ್ಕಿಂತ ಅಲ್ಲೇ ಮುಗಿದೋಯ್ತು. ಈಗ ಏನ್ ತಪ್ಪಾಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೇಸು ಮಾಡಿದ್ದಾರೆ. ಯಾರು ಅಲ್ಲಿ ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಮಾತ್ರ ನಾವು ಕ್ರಮ ಕೈಗೊಳ್ಳಬೇಕು. ಈ ಕಡೆ ಹಿಂದೂ ಮುಖಂಡರು ಬಂದಿದ್ದಾರೆ, ಆ ಕಡೆ ನಮಗೆ ಮುಸ್ಲಿಂ ಮುಖಂಡರು ಕೂಡ ಬಂದಿದ್ದಾರೆ. ಇಬ್ರಿಗೂ ಕೂಡ ನಾವು ಮಾತಾಡಿದ್ದೇವೆ. ನಾನು ಕೂಡ ಅವ್ರಿಗೆ ಹೇಳಿದ್ದೇನೆ, ಯಾರಿಗೆ ಕೂಡ ನಾವು ಅನವಶ್ಯಕವಾಗಿ, ಯಾಕೆಂದ್ರೆ ನಾವೇನು ಅರೆಸ್ಟ್ ಮಾಡೋದು ಅಂದ್ರೆ ನಂಬರ್ಸ್ ತೋರಿಸ್ಲಿಕ್ಕೆ ಅರೆಸ್ಟ್ ಮಾಡೋದಲ್ಲ. ಅಷ್ಟೊಂದು ಜನ ಬಂದಿದ್ರು. ಬಟ್ ಅವ್ರಿಗೆ ಏನಾಯ್ತು, ನೀವೆಲ್ಲರೂ ಇಬ್ರಿಗೂ ಮುಖಂಡರು ಇದಕ್ಕೂ ಈಗಲೂ ಅವಾಗಲೂ ಸಮಾಧಾನ ಮಾಡಕ್ ನೋಡಿದ್ದು ನೀವೇ, ಈಗಲೂ ನೋವು ಪಡ್ಕೊಳ್ಳೋದು ನೀವೇ, ಮಾಡಿದವ್ರು ಯಾರು ಅವರು. ಸೊ ಅವ್ರಿಗೆ ಗೊತ್ತಾಗ್ಬೇಕು, ನೀವ್ ಹೇಳೋದು ಕೇಳಲ್ಲ, ನಾವ್ ಹೇಳೋದು ಕೇಳಲ್ಲ. ಸೊ ಕಾನೂನಿನ ಮೂಲಕ ಕೇಳಿಸ್ಲೇಬೇಕಲ್ಲ. ಸೊ ಕಾನೂನಿಂದ ಅವ್ರಿಗೆ ಏನಂತ ಸ್ವಲ್ಪ ನಾನು ಅದನ್ನೇ ಅವ್ರಿಗೆ ಹೇಳಿದೆ, ನಮಗೆ ನಮ್ಮ ಯಾವ CCTV ಫುಟೇಜ್, ಬೇರೆ ಯಾವ ರೀತಿಯ ಸಾಕ್ಷ್ಯಾಧಾರಗಳಿದೆ ಅದ್ರ ಮೇಲೆ ತಪ್ಪು ಮಾಡಿದವ್ರಿಗೆ ಕರ್ಕೊಂಡು ಬರೋಣ. ಬಟ್ ಯಾರು ತಪ್ಪು ಮಾಡಿಲ್ಲ, ಖಂಡಿತ ನಾವು ಅಮಾಯಕರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಯಾವುದೂ ಕೂಡ ಇಲ್ಲ. ನಮ್ಮ DG and IP ಅವರಾಗಿರ್ಬೋದು, ADP ಅವರಾಗಿರ್ಬೋದು, ಅಥವಾ IDP ಸರ್ ಅವರಾಗಿರ್ಬೋದು, ಎಲ್ಲರ ಕೂಡ ಇನ್ಸ್ಟ್ರಕ್ಷನ್ಸು ಅದೇ ರೀತಿ ಇದೆ. ನಮ್ಮ ಪೊಲೀಸರು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಇಬ್ರು ಕಡೆ ಲೀಡರ್ಸ್ ಬಂದಾಗಲೂ ಕೂಡ ನಾನು ಅದನ್ನೇ ಹೇಳಿದ್ದೀನಿ,
ನಿಮ್ಗೆ ಯಾರನ್ನಾದ್ರೂ ನಾವು ಅಮಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಅನ್ಸಿದ್ರೆ ದಯವಿಟ್ಟು ಬನ್ನಿ, ನಾವು ನಿಮಗೆ ವೆರಿಫೈ ಮಾಡಿ ಕಳಿಸ್ಕೊಳ್ಳೋಣ ಅಂತ ನಾವು ಕಳಿಸ್ಕೊಟ್ಟಿದ್ದು ಕೂಡ ಇದೆ. ಎರಡನೇದು ಏನ್ ಹೇಳ್ತಾ ಇದ್ದೀರಾ ಮೇಡಮ್, ಎಲ್ಲ ಊರ್ ಬಿಡ್ತಾ ಇದ್ದಾರೆ. ನಾನು ಏನ್ ಹೇಳಿದೆ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಊರ್ ಬಿಡ್ಬೇಡಿ, ನಾನು ಕರ್ಕೊಂಡ್ ಬರಲ್ಲ ಯಾರಿಗೆ. ಇವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ. ಕಳ್ಳನ್ ಮನ್ಸು ಹುಡುಗಿ ಅಂದಾಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಿ, ನೀವೇ ಓಡೋಗ್ಬಿಟ್ಟಾಗ ನಾವು ಪೊಲೀಸರು ಹೆಂಗೆ ನಾವು ಅವ್ರಿಗೆ ಜವಾಬ್ದಾರಿ ಆಗ್ಲಿಕ್ಕೆ ಆಗ್ತದೆ. ಮೊನ್ನೆ ಚೆನ್ನಾಗಿರಿ ಘಟನೆಯಲ್ಲೂ ಹಿಂಗೆ ಆಯ್ತು. ಆದ ತಕ್ಷಣ ಊರು ಬಿಟ್ರಿ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ತದೆ. ಸೊ ಆಯ್ತು, ಆ ಕಡೆ ಆಯ್ತು. ಬಟ್ ನೀವು ಕೂಡ ಪ್ರಚೋದನೆಗೊಳ್ಬಾರ್ದಾಗಿತ್ತು. ಇವರು ಪ್ರಚೋದನೆಗೊಂಡಿದ್ದಾರೆ, ಅವ್ರಿಗೆ ಇವರು ಆಕ್ಟ್ ಮಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಏನಾಗಿದೆ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಸೊ ಇನ್ನು ಮುಂದೆ ನೀವೆಲ್ಲರಿಗೂ ಗೊತ್ತು, ನಾವು ಅದೇ ಕುವೆಂಪು ಅವ್ರು ಹೇಳ್ತೀವಿ, ಪ್ರತಿಯೊಬ್ರು ಕೂಡ ಹುಟ್ಟಿದಾಗ ಮನುಷ್ಯರಾಗಿ ಹುಟ್ಟುತ್ತೇವೆ. ಬಟ್ ಬೆಳೀತಾ ಬೆಳೀತಾ ನಮ್ಮ ಸುತ್ತಲಿರುವಂತಹ ಏನು ಸೊಸೈಟಿ ಇದೆ, ಧರ್ಮ ಇದೆ, ಸಂಸ್ಕೃತಿ ಇದೆ, ನಮ್ಮನ್ನ ಸಂಸ್ಕೃತಿಕರನ್ನಾಗಿ ಮಾಡುತ್ತದೆ. ನಮ್ಮನ್ನ ಪುನಃ ವಿಶ್ವ ಮಾನವರನ್ನಾಗಿ ಮಾಡಬೇಕಂದ್ರೆ ನಮ್ಮ ಶಿಕ್ಷಣನೇ. ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗೋಣ. ನಾವೆಲ್ಲರೂ ಕೂಡ ಮೊದಲನೇದಾಗಿ ಭಾರತೀಯರನ್ನೋದನ್ನ ಮಡಿಬಾರದು. ನಾವೇನು ಹೇಳ್ತೀವಿ, ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತ ಹೇಳ್ತೀವಿ. ಆಮೇಲೆ ಹಿಂದೂನ ಮುಸ್ಲಿಮ, ಹಿಂದೂಗಳಿಗಾದ್ರೂ ಅವ್ರದ್ದು ಧರ್ಮ ಅವ್ರಿಗೆ, ಮುಸ್ಲಿಮ್ಸ್ ಅವ್ರ ಧರ್ಮ ಅವ್ರಿಗೆ. ನಿಮ್ಮ ಧರ್ಮ ನೀವು ಇಟ್ಕೊಳ್ಳಿ, ಮನೇಲಿ ಇಟ್ಕೊಳ್ಳಿ. ಆ ಧರ್ಮದಲ್ಲಿ ಒಳ್ಳೇದನ್ನೇ ಎರಡೂ ಧರ್ಮದಲ್ಲಿ ಹೇಳಿರೋದು ಒಳ್ಳೇದು. ನೀವು ಹೇಳಿರೋದು ಯಾವುದೂ ಕೂಡ ಧರ್ಮದಲ್ಲಿ ಯಾರಿಗೆ ಕಲ್ಲುಡಿ, ಕೊಲೆ ಮಾಡು, ಬಾಯಿ ಇದು ಮಾಡು ಅಂತ ಎಲ್ಲಾದ್ರೂ ಹೇಳಿದ್ಯಾ? ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಯಾರು ತಪ್ಪಿತಸ್ಥರಿದ್ದಾರೆ ದಯವಿಟ್ಟು ಅವ್ರಿಗೆ, ನಿಮಗೂ ಕೂಡ ಯಾರಾದರೂ ಅಂಥವ್ರು ಪ್ರಚೋದನಕಾರಿಗಳು ಅಥವಾ ಯಾರು ನಿಜವಾಗ್ಲೂ ಈ ಘಟನೆಗೆ ಕಾರಣಕರ್ತರಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಸರುಗಳನ್ನ ಕಾನ್ಫಿಡೆನ್ಷಿಯಲಿ ಬಂದು ಕೊಡ್ಬೋದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ. ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನಮ್ಮೆಲ್ಲರಿಗೆ. ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಆ ದಿವಸ ಎಲ್ಲ ಈ ಸುತ್ತಮುತ್ತಲಿನ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟರು. ಹಿಂದೂಗಳು ಮುಸ್ಲಿಂ ಇಬ್ರು ಕೂಡ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದ್ರೆ ಗಣಪತಿ ಅಲ್ಲೇ ಇತ್ತು. ಎಲ್ಲ ಗಣಪತಿ ಸಂಘಟನೆಯವರು ಇಮಿಡಿಯೇಟ್ ಆಗಿ ಗಣಪತಿಯನ್ನ ತಗೊಂಡು ಹೋಗೋದಕ್ಕಾಗ್ಲಿ, ವಿಸರ್ಜನೆ ಮಾಡೋದಕ್ಕಾಗ್ಲಿ, ಮತ್ತೆ ನೀವು ಫರ್ದರ್ ಯಾವುದೇ ರೀತಿ ರಿಯಾಕ್ಟ್ ಮಾಡಕ್ಕೆ ಯಾರು ಬಿಡ್ಲಿಲ್ಲ. ನಾವು ಕಂಟ್ರೋಲ್ ಮಾಡಿದ್ವಿ, ಫೋರ್ಸ್ ತಂದ್ವಿ, ಹೆದರಿಕೆ ಅದು ಒಂದು ಕಡೆ. ಅಟ್ ದ ಸೇಮ್ ಟೈಮ್ ನೀವೆಲ್ಲ ಏನು ನಾಯಕರನ್ನು ನೋಡಿದ್ದೀವಿ, ನಿಮ್ಮೆಲ್ಲರಿಗೆ ನಾನು ನೋಡಿದೆ ಸಮಾಧಾನ ಹೇಳ್ತಾ ಇದ್ದಿದ್ದಾಗ್ಲಿ, ಮಾತಾಡಿಸ್ತಾ ಇದ್ದಿದ್ದಾಗ್ಲಿ. ಸೊ ಅದರಿಂದ ಕೂಡ ಎಲ್ಲ ಶಾಂತಿ ಆಗಿದೆ. ಸೊ ಹಾಗಾಗಿ ಏನೋ ಆಗಿದೆ ಅನ್ನೋದನ್ನ ಬಿಡೋಣ. ಏನೋ ಆಗಿಲ್ಲ, ಹೌದಾ? ಅರ್ಧ ತಾಸಲ್ಲಿ ಕೂಡ ನೀವು ನಮ್ಮ ಮೈಂಡ್ ಹಂಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ. ಏನೋ ಆಯ್ತು ಏನಾಗಿದೆ, ಏನೋ ಆಗಿಲ್ಲ ಅಂತ ಥಿಂಕ್ ಮಾಡಬೇಕು. ಬಿಕಾಸ್ ಅದೊಂದು ಸಣ್ಣ ಘಟನೆ, ಸಡನ್ ಆಗಿ ಪ್ರವೋಕ್ ಆದ್ರೂ ಹುಡುಗರು ಕಂಟ್ರೋಲ್ ಆಯ್ತು, ಎಲ್ಲ ಮುಗಿದಿದೆ. ಇನ್ ಮುಂದೆ ಕೂಡ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಬಾಳಿ. ಇವತ್ತು ಏನು ಈ ಒಂದು ಬೇತೂರು ರೋಡ್ ವಾರ್ಡ್ ಅಲ್ಲಿ ಆಗಿದೆ, ಸೈಯದ್ ಚಾರ್ಲಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಎಲ್ಲ ವಾರ್ಡ್ಗಳಲ್ಲಿ ಆಗ್ಲಿ. ಇವ್ರು ಅದಾಗ್ಲೇ ಹೇಳಿದ್ರು ಮಳೆಯ ಶುಭತೆ ಸಂಖ್ಯೆ. ನಮಸ್ಕಾರ ಸರ್. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಹಾಗೂ ಮುಸ್ಲಿಮ್ಸ್ ಸಮಿತಿಯವರು ಏನಿದ್ದಾರೆ, ಮುಸ್ಲಿಂ ಸಮಾಜದವರು, ನೀವು ಇಬ್ಬರು ಸೇರಿ ಒಂದು ಸೌಹಾರ್ದತಾ ಸಭೆಯನ್ನು ತಾವು ಇಲ್ಲಿ ಮಾಡಿದ್ದೀರಿ ಸರ್. ಇದ್ರ ಬಗ್ಗೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡ್ರಿ, ಮಸೀದಿ ಪಕ್ಕದಾಗೆ ಐತಿ, ವೆಂಕಟೇಶ್ವರ ದೇವಸ್ಥಾನವೂ ಇಲ್ಲೇ ಪಕ್ಕದಾಗೆ ಐತಿ. 11ನೇ ವಾರ್ಡಾಗೆ ಹಲವಾರು ಮಸೀದಿಗಳು, ಹಲವಾರು ದೇವಸ್ಥಾನಗಳು ಇದ್ದಾವೆ. ಎಲ್ಲರೂ ಒಬ್ರಿಗೊಬ್ರು ಅಣ್ಣ ತಮ್ಮ ಬಾಂಧವ್ಯದಿಂದ ಜೀವನ ಮಾಡ್ತಿದ್ದೀವಿ ನಾವು. ಯಾರು ಯಾವುದೇ ಪ್ರಚೋದನೆಗೆ ಒಳಗಾಗಬೇಡ್ರಿ. ಯಾರೋ ಹೊರಗಡೆಯಿಂದ ಬಂದು ಮಾಡೋಂಥ ಕೆಲಸಗಳಿಗೆ ನಾವು ಇಲ್ಲಿರೋ ಜೀವನನ ಬಲಿ ಮಾಡ್ಕೊಳೋದು ಬೇಡ ಅಂತೇಳಿ ಇವತ್ತು ನಮ್ಮ ಕಾರ್ಪೊರೇಟ್ರು ಸೈಯದ್ ಚಾರ್ಲಿ ಅವರು ಒಂದು ಸೌಹಾರ್ದತಾ ಕೂಟನ ಏರ್ಪಡಿಸಿದ್ರು. ಅದಕ್ಕೆ SP ಮೇಡಮ್ ಅವರು ಕೂಡ ಬಂದಿದ್ದರು. ಮತ್ತು ಹಲವಾರು ಕಾಂಗ್ರೆಸ್ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು, ಎಲ್ಲ ಸಮಾಜದ ಮುಖಂಡರು, ಜಾತಿ ಮುಖಂಡರು ಬಂದಿದ್ದರು. ಎಲ್ಲರೂ ಸೌಹಾರ್ದಯುತವಾಗಿ ಎಲ್ಲರಿಗೂ ಮಾರ್ಗದರ್ಶನ ಸಿಕ್ತು. SP ಮೇಡಮ್ ಅವರು ಚೆನ್ನಾಗಿ ಹೇಳ್ಕೊಟ್ರು ನಮಗೆ. ಮತ್ತು ನಮ್ಮ ಕಾರ್ಪೊರೇಟ್ರು ಸೈಯದ್ ಚಾರ್ಲಿ ಅವರು ಚೆನ್ನಾಗಿ ಹೇಳಿದರು, ಮಾರ್ಗದರ್ಶನ ಮಾಡಿದರು. ಯಾರು ಯಾವುದೇ ಪ್ರಶ್ನೆ ಒಳಗಾಗೋದು ಬೇಡ. 11ನೇ ವಾರ್ಡು ಒಂದು ರೋಲ್ ಮಾಡೆಲ್ ವಾರ್ಡಾಗಿ ಇಡೀ ದಾವಣಗೆರೆಗೆ ನಾವು ತೋರಿಸ್ಬೇಕಾಗೈತೆ. ನಾವೆಲ್ಲರೂ ಸೌಹಾರ್ದಯುತವಾಗಿದ್ದೀವಿ. ಈ ಏನು ಘಟನೆ ಮೊನ್ನೆ 2 ದಿವಸ ಏನು ಘಟನೆ ಆಗೈತೆ, ಮೇಡಮ್ ಅವ್ರು ಏನಂದ್ರು, ಅದನ್ನು ಕೋಮು ಗಲಭೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಏನೋ ಒಂದು ಸಣ್ಣ ಘಟನೆ ಅನ್ಕೊಂಬಿಡ್ರಿ, ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವೆಲ್ಲದನ್ನು ಮರಿತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕಾರ ಮಾಡಿರಿ. ನಾವೆಲ್ಲರೂ ಚೆನ್ನಾಗಿರ್ತೀವಿ. ಮೊದಲು ಥರ ಏನು ವ್ಯವಹಾರಗಳು ಏನು ಮಾಡ್ಕೊಂಡಿದ್ದೀವೋ, ಜೀವನ ಮಾಡ್ತಿದ್ದೋ ಆ ಥರ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಸಹಕಾರ ನಮಗೆ ಬೇಕು. ಎಲ್ಲರೂ ಮಾಧ್ಯಮದವರು ನೀವು ಸರಿಯಾಗಿ ನೀವು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದೀರಿ. ನಿಮಗೂ ಧನ್ಯವಾದಗಳು. ನೂರಾನಿ ಮಸೀದಿ ಕಮಿಟಿ ಅವರು ಹಾಗೂ ಕೊರಮರಟ್ಟಿಯ ವೆಂಕಟೇಶ್ವರ ಸೇವಾ ಸಮಿತಿ ವತಿಯವರು ಎಲ್ಲರೂ ಸೇರಿ ಒಂದು ಸೌಹಾರ್ದತೆ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ರು.
ಎಲ್ಲರೂ ನಾವು ಅಣ್ಣ ತಮ್ಮರಾಗಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮರಾಗಿ ಜೀವನ ಚೆನ್ನಾಗಿದ್ದಾವೆ ಇಲ್ಲೆಲ್ಲ. ಈಗಲೂ ಮುಂದಿನ ಚೆನ್ನಾಗಿರ್ತವೆ. ಯಾರೋ ಹೊರಡಿದ್ದ ಬಂದು ಮಾಡೋದರಿಂದ ಇಲ್ಲಿ ಬೇತೂರು ರೋಡು ಎಲ್ಲ ಪ್ರತಿಯೊಂದು ಟಿ ವಿಯಲ್ಲಿ ಪ್ರತಿಯೊಂದು ಇದರಲ್ಲಿ ಬೇತೂರು ರೋಡು ಹಳ್ಳಿ ಮರ ಅಂತೇಳಿ ಭಾಳ ಹೆಸರು ಕುಂತುಬಿಟ್ಟಿದೆ. ಇಲ್ಲಿ ಬೇತೂರಿನವರಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನೋ ಒಂದು ಆಗಿಬಿಟ್ಟಿದೆ ಅನ್ನೋದು ಜನ ಎಲ್ಲ ತಿಳ್ಕೊಂಡಿದ್ದಾರೆ. ಆ ಥರ ಇಲ್ಲಿ ಏನೂ ನಡೆದೇ ಇಲ್ಲ. ಏನೋ ಒಂದು ಹೊರಗಡೆ ಚೌಕಿಪೇಟೆ ನರಸರಾಜ ರೋಡಲ್ಲಿ ಏನೋ ಒಂದು ಆಗಿದೆ ಇನ್ಸಿಡೆಂಟು. ಅದೇನೋ ಆಗಬಾರ್ದಾಗಿತ್ತು, ಆಗಿದೆ. ಈ 91 ಇಸ್ಬೇಕಾದಂಥ ಗಲಾಟೆ ಇನ್ನವರೆಗೆ ನಮ್ಮ ದಾವಣಗೆರೆಯಲ್ಲಿ ಯಾವುದೋ ಒಂದು ಸಣ್ಣ ಗಲಾಟೆಗೂ ಕೂಡ ನಡೆದಿಲ್ಲ. ಮುಂದೆ ನಡಿಬಾರ್ದು. ನಾವು ಅಣ್ಣ ತಮ್ಮ ಎಲ್ಲರೂ ಚೆನ್ನಾಗಿದ್ದೇವೆ ಇಲ್ಲಿ, ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಈಗಲೂ ಮುಂದೆ ಚೆನ್ನಾಗಿರ್ತಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಗಲಭೆ ಅಥವಾ ಧರ್ಮ ಸಂಬಂಧವಾದ ಗಲಾಟೆಗಳು ಆದಾಗ ಆ ಏರಿಯಾದ ವ್ಯಾಲ್ಯೂ ಡೌನ್ ಆಗಿಬಿಡ್ತೈತಿ. ಬಜಾರ್ನಲ್ಲಿ ಏರಿಯಾದ ವ್ಯಾಲ್ಯೂ ಡೌನ್ ಆತಪ್ಪ ಅಂತಂದರೆ ನಾವು ಸುಮ್ಮನೆ ಇರ್ಬೇಕಾಗ್ತದೆ. ಆ ಜಾಗಗಳಿಗೆ ವ್ಯಾಲ್ಯೂನೇ ಬರಲ್ಲ. ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಆಗ್ತದೆ. ಎಲ್ಲರೂ ಯುವಕರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ನಮ್ಮದು ಯಾವುದೇ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ನಮ್ಮ ಏರಿಯಾಗೆ ಬರೋದಿಲ್ಲ. ಆಮೇಲೆ ಯಾವುದೇ ಪ್ರೈವೇಟ್ ಸೆಕ್ಟರ್ನವರು ನಮ್ಮ ಏರಿಯಾದಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಸರಿ ಇಲ್ಲ, ಜನ ಒಬ್ರಿಗೊಬ್ರು ಸರಿ ಇಲ್ಲ, ಇಲ್ಲಿ ವಾತಾವರಣನೇ ಸರಿ ಇಲ್ಲ, ಇಲ್ಲಿ ಹೋಗಿ ನಾವ್ಯಾಕೆ ಮಾಡಬೇಕು ಅಂತೇಳಿ ಎಲ್ಲರೂ ನಮ್ಮನ್ನು ದೂರ ಇಟ್ಬಿಡ್ತಾರೆ. ಆ ಕಾರಣಕ್ಕೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಯುವಕರಿಗೆ ನಾನು ಹೇಳೋದಿಷ್ಟೇ, ಸಮಸ್ತ ಬೇತೂರು ಹಳೆ ಭಾಗದ ಜನಗಳಿಗೆ ಹೇಳೋದಿಷ್ಟೇ, ದಯಮಾಡಿ ಯಾವುದೇ ಈ ಥರ ಧರ್ಮ ಆಧಾರಿತವಾದಂಥ ಗಲಾಟೆಗಳಿಗೆ ನಾವು ಪ್ರಚೋದನೆಗಳಾಗ ಗಲಾಟೆಗಳು ಮಾಡ್ಕೊಂಡ್ರೆ ನಮ್ಮ ಏರಿಯಾ ಇಂಪ್ರೂವ್ಮೆಂಟ್ ಆಗಲ್ಲ, ಅಭಿವೃದ್ಧಿ ಕಡೆಗೆ ಹೋಗಲ್ಲ. ಎಲ್ಲರೂ ನಮ್ಮನ್ನು ಕಡೆಗಣಿಸ್ತಾರೆ. ಇದನ್ನು ದಯಮಾಡಿ ಅರ್ಥ ಮಾಡ್ಕೊಳ್ರಿ. ಥ್ಯಾಂಕ್ಸ್ ಸರ್. 11ನೇ ವಾರ್ಡಿನ ತಾವು ಮಹಾನಗರ ಪಾಲಿಕೆ ಸದಸ್ಯರು, ನೂರಾನಿ ಕಮಿಟಿ ಮಸೀದಿ ಸದಸ್ಯರುಗಳು, ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಸದಸ್ಯರುಗಳು ಒಂದು ಸೌಹಾರ್ದತೆ ಸಭೆ ಮಾಡಿ ಎಲ್ಲರಿಗೂ ಶಾಂತಿ ಕಾಪಾಡಿ ಅಂತ ತಾವು ಏನೋ ಒಂದು ಹೇಳಿಕೆ ಕೊಡ್ತಾ ಇದ್ದೀರಿ. ಇದ್ರ ಬಗ್ಗೆ SP ಸಾಹೇಬರು ಸಹ ಬಂದು ಮಾತಾಡೋಗಿದ್ದಾರೆ. ಸರ್, ಇದ್ರ ಬಗ್ಗೆ ತಾವು ಇಲ್ಲಿನ ಈ ಭಾಗದ ಜನತೆಗೆ ಹಾಗೂ ದಾವಣಗೆರೆ ಜನತೆಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ? ಇದು ಮೊನ್ನೆ ಆಗಿರೋದು ಒಂದು ಘಟನೆ ಸಣ್ಣದು. ಅದಕ್ಕೆ ನಾವು ನಮ್ಮ ವೆಂಕಟೇಶ್ವರ ದೇವಸ್ಥಾನ ಕಮಿಟಿಯವರು ಇರ್ಬೋದು, ನಮ್ಮ ಮಸೂದಿ ಕಮಿಟಿಯವರು ಆಗ್ಬೋದು, ಈ ಕಡೆಯಿಂದ ಭಾಗದಿಂದ ಎಲ್ಲ ಹಿರಿಯವರು, ದೊಡ್ಡವರು, ಯುವಕರು ಮತ್ತು ಎಲ್ಲ ನಮ್ಮ ಅಣ್ಣ ತಮ್ಮಗಳು ನಾನು ಹೇಳೋಕ್ಕೆ ಏನು ಪಡ್ತೀನಿ ಅಂದರೆ, ಈಗ ಮುಂದೆ ದೇವ್ರ ದಯದಿಂದ ಇಲ್ಲಿ ಇವತ್ತುವರೆಗೆ ಏನೂ ಆಗಿಲ್ಲ, ಮುಂದೂ ಏನೂ ಆಗಲ್ಲ. ಇಲ್ಲಿಂದ ಹೆಸರು ಸುಮ್ಮನೆ ಇತ್ತಲ್ಲ, ಮೀಡಿಯಾದಲ್ಲಿ ಕೆಡ್ಸೋದು ಒಂದು ವ್ಯವಸ್ಥೆ ಆಗಿತ್ತು, ಅದು ಆಗ್ತಿತ್ತು. ಯಾಕಂದರೆ ಇಲ್ಲಿ ಬೇತೂರು ರಸ್ತೆಯಲ್ಲಿ ಹಿಂಗೆ ಆಗ್ತಿತ್ತಂತೆ ಒಂದು ನಮ್ಮ ಅಣ್ಣರು ಹೇಳಿದರು, ಈ ಥರ ಆಗಿದೆ, ಭಯ ಆಗ್ತಿದೆ. ಆ ಥರ ಏನೇನಿಲ್ಲ. ದಯವಿಟ್ಟು ನಾವೆಲ್ಲರೂ ಇಲ್ಲಿ ಅಣ್ಣ ತಮ್ಮ ಆಗಿ ಇಲ್ಲಿ ನಾವು ಬಾಳ್ತಾ ಇದ್ದೀವಿ. ನಾವು ಸಾಯೋವರೆಗೂ ಹಿಂಗೆ ನಾವು ಬಾಳ್ತೀವಿ. ಇದಕ್ಕೆ ನಾವು ನಮ್ಮ ಇಡೀ ದಾವಣಗೆರೆ ಜಿಲ್ಲೆ ಜನತೆಗೆ ನಾನು ಹೇಳೋದೇನೆಂದರೆ, ನಾವೆಲ್ಲ ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಸಹ ನಾವು ಅಣ್ಣ ತಮ್ಮಗಾಗಿ ಬಾಳ್ತಿದ್ದೀವಿ. ಈಗ ನಾವು ನಿಂತು ಮಾತಾಡಿದ್ರು ದೇವಸ್ಥಾನ, ಅದು ದೇವ್ರ ಮನೆಯಿಂದ. ಈಗ ಇಲ್ಲಿ ಎಲ್ಲರೂ ನಾವು ಹಿರಿಯರು ಸೇರಿ ನಾವು ನಮ್ಮ ಶಾಸಕರು ಶಾಮನೂರು ಶಿವಶಂಕರಪ್ಪಾಜಿ ಹತ್ರ ಸಹ ಹೋಗಿದ್ವಿ. ಒಂದು ನಿಮಿಷ, ಇಲ್ಲಿ ಚುನಾಯಿತ ಸದಸ್ಯರು, ಒಂದು ಸಚಿವರಾಗಲಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, MLAಗಳು ಇದ್ದಾರೆ ಈ ಭಾಗದ. ಈ ಘಟನೆ ನಡೆದ ತಕ್ಷಣ ಇಲ್ಲಿವರೆಗೂ, ನಿನ್ನೆವರೆಗೂ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ಒಂದು ಆಶ್ವಾಸನೆ ಸಹ ಕೊಟ್ಟಿಲ್ಲ. ಇಲ್ಲಿವರೆಗೂ ಸಹ ಅವರು ಇವತ್ತು ಬಂದು ಹೋಗಿದ್ದಾರೆ. ಇವರು ಈ ಶಾಸಕರ ಬಗ್ಗೆ, ಜಿಲ್ಲಾ ಮಂತ್ರಿ ಬಗ್ಗೆ ತಾವು ಏನು ಹೇಳ್ತೀರಿ? ಅಲ್ಲ, ಈ ನಿಮಗೆ ಸಿಕ್ಕಿರ್ಬೋದು ಆಗ್ತಿರೋ ಮಾಹಿತಿ. ಅವರು ನಮ್ಮ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರು ಸಹ ನಾವು ಹೋಗಿ ನಾವೆಲ್ಲರೂ ಹಿರಿಯರು ನೆಕ್ಸ್ಟ್ ದಿನವೇ ನಾವು ಮಾತಾಡಿದ್ವಿ. ಅವರು ಮತ್ತು SS ಮಲ್ಲಣ್ಣ ಅವರು ಮಿನಿಸ್ಟ್ರ್ ಸಹ, ಅವ್ರಿಗೂ ಸಹ ನಾವು ಹೋಗಿ ಕಂಡು ಮಾತಾಡಿ ಬಂದೀವಿ. ಈಗ ಇವತ್ತು ಅವರು ಹುಟ್ಟಿದ ಹಬ್ಬ ಇವತ್ತು ಆಚರಿಸಿದ್ವಿ ಇಲ್ಲಿ ನಮ್ಮ ದಾವಣಗೆರೆ ಎಲ್ಲ ಜನತೆ. ಅವ್ರಿಗೂ ಹಂಗಾಗಿ ಅವರು ಇತ್ತಲ್ಲ ಈ ನಮ್ಮ ಭಾಗಕ್ಕೆ ಇವತ್ತು ಬಂದಿದ್ದರು, ನಿನ್ನೆನೂ ಸಹ ಬಂದಿದ್ದರು. ನಿನ್ನೆನೂ ನಾವು ನಮ್ಮ ಶಾಸಕರು ಒಂದು ಮಾಧ್ಯಮ ಮುಖಾಂತರ ಒಂದು ಮೆಸೇಜು ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿಲ್ಲ ಅಂತೇನಿಲ್ಲ. ಅವರು ಅವ್ರ ಮನೆಯಲ್ಲಿ ಒಂದು ಶಾಸಕರು ನಮ್ಮ ಮಿನಿಸ್ಟ್ರದ್ದು ಏನು ಇವತ್ತು ಬಡ್ಡೆ ಇದೆ, ಅದರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಅವರು ಮೋಸ್ಟ್ಲಿ ಬಂದಿಲ್ಲ ಇಲ್ಲಿ. ಹಂಗಾಗಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಮಾತಾಡಿದ್ದಾರೆ. ನಾವೆಲ್ಲ ಮುಖಂಡರು, ನಮ್ಮ ತಂಜೀಮ್ ಕಮಿಟಿ ಇರ್ಬೋದು, ಮಿಲಾದ್ ಕಮಿಟಿಯವ್ರು ಇರ್ಬೋದು, ಕಾರ್ಪೊರೇಟರ್ಗಳು ಇರ್ಬೋದು, ಮುಖಂಡರು ಇರ್ಬೋದು, ಎಲ್ಲ ಸಮಾಜದವರು, ಬರೀ ನಮ್ಮ ಮುಸ್ಲಿಮ್ಸು ಮಿನಿಸ್ಟ್ರು ಅಲ್ಲ ಅವರು, ಇಡೀ ನಮ್ಮ ಜಿಲ್ಲೆಗೆ ಮಿನಿಸ್ಟ್ರು ಅವರು. ಎಲ್ಲರದ್ದು ಸಹ ಕೇಳಿದ್ದಾರೆ, ಕೇಳಿಲ್ಲ ಅಂತೇನಿಲ್ಲ, ಮಾತಾಡಿದ್ದಾರೆ. ಅವರು SP ಸಾಹೇಬ್ರಿಗೆ ಮಾತಾಡಿದರೆ, ಮೊನ್ನೆ ADG ಅವ್ರು ಸರ್ ಬಂದಿರಲ್ಲ, ಅವರು ಸಹ ಮಾತಾಡಿ ಹೇಳಿದ್ದಾರೆ. ಈಗ ಎಲ್ಲರಿಗೂ ಹೇಳಬೇಕಂತ ಹೇಳಿದರೆ ಈ ಜನ, ಈ ಸಾಮಾನ್ಯ ಜನಗೆ TV ನ್ಯೂಸ್ ನೋಡೋದು ಮಾತ್ರ ಗೊತ್ತಾಗೋದು.